ಎಸ್ ಸಂತೋಷ್ ಲಾಡ್ ಸಚಿವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸರ್. ನಮಸ್ತೆ. ಹಲೋ, ನಮಸ್ತೆ ಹೇಳಿಮ್ಮ. ಸರ್ ಈಗ ಎಲ್ಲಿ ತನಕ ಬಂತು ಸರ್? ಏರ್ ಲಿಫ್ಟ್ ಎಲ್ಲ ಆಯ್ತಾ? ಆಗಿದೆ. ಈಗ ಲಾಸ್ಟ್ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿ ಈಗ ಕಳಿಸಿದೀವಮ್ಮ. ಏರ್ಪೋರ್ಟಿಗೆ ಹೋಗಿದೆ, ಬಾಡಿ ಎಲ್ಲ ಏರ್ಪೋರ್ಟಿಗೆ ಹೋಗಿದೆಮ್ಮ. ಕರ್ನಾಟಕದ 3 ಬಾಡಿಗಳನ್ನ ಕಳಿಸಿದೀವಿ, ಏರ್ಪೋರ್ಟಿಗೆ ಕಳಿಸಿದ್ವಿ. ಓಕೆ, ಅವ್ರ ಫ್ಯಾಮಿಲಿ ಅವರು ಸರ್? ಇದಮ್ಮ ಅವ್ರ ಫ್ಯಾಮಿಲಿ ಜೊತೆಗೆ ಕಳಿಸಿದೀವಮ್ಮ. ಅವರೆಲ್ಲ ಫ್ಯಾಮಿಲಿಗಳು ಏನಾದ್ರೆ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿ ಕಳಿಸಿದೀವಿ. ಓಕೆ, ಈಗೆಲ್ಲ ಪರವಾಗಿಲ್ವಾ ಸರ್ ಪರಿಸ್ಥಿತಿಯಲ್ಲಿ? ಈಗ ಉಳಿದಂತ ಕರ್ನಾಟಕದವರೆಲ್ಲರೂ ಕೂಡ ಸೇಫ್ ಸರ್? ಅದೇ ಇದಾರಮ್ಮ. ಒಂದ್ ಸುಮಾರು 45 ಜನಕ್ಕೆ ಭೇಟಿ ಆಗಿದ್ದೀವಿ. ಇನ್ನ ಒಂದ್ 150ಕ್ಕೂ ಹೆಚ್ಚು ಜನ ನಮ್ಮ ಸಂಪರ್ಕದಲ್ಲಿದ್ದಾರೆ. ಎಲ್ಲರಿಗೂ ಭೇಟಿ ಆಗ್ತಾ ಇದೀವಮ್ಮ. ಈಗ ಹೋಗ್ತಾ ಇದೀವಿ ಎಲ್ಲ ಕಡೆ. ಇನ್ನೊಂದು ಕಂಪ್ಲೇಂಟ್ ಸರ್, ಇದು ಟಿಕೆಟ್ಸ್ ಡಬಲ್ ಆಗ್ಬಿಟ್ಟಿದೆ, ಬರಕ್ ಆಗ್ತಿಲ್ಲ, ಬಟ್ ಆಲ್ಸೋ ಕಾಂಟ್ಯಾಕ್ಟ್ ಮಾಡಕ್ ಆಗ್ತಿಲ್ಲ ಗವರ್ಮೆಂಟ್ ಅವ್ರನ್ನ ಅಂತ. ಇಲ್ಲಮ್ಮ, ನಾವ್ ಇಲ್ಲೇ ಇದೀವಿ. ಯಾರಿಗನಿದ್ರೆ ನಮಗೆ ಮಾಡಕ್ ಹೇಳಿ ಅಮ್ಮ. ಹಾ, ನಮಸ್ಕಾರ. ಓಕೆ, ಇನ್ನು ಕರ್ನಾಟಕದ ಟೋಟಲ್ ಆಗಿ ಒಂದಿಷ್ಟು ಜನ ಅಂತ ಅಂದಾಜು ಹೇಳ್ಬೋದಾ ಸರ್? ಮಾಹಿತಿ ಏನಾದ್ರು ಸಿಕ್ಕಿದ್ಯಾ? ಇಲ್ಲಮ್ಮ, ಇವಾಗಿನ ಬಂದಿದೀವಮ್ಮ. ನಾವು ಕೂಡ ಬೆಳಿಗ್ಗಿಂದ ಪ್ರಯಾಣ ಮಾಡ್ತಾ ಇದೀವಿ. ಸೊ ನನಗೂ ಸಂಪೂರ್ಣ ಮಾಹಿತಿ ಇಲ್ಲಮ್ಮ. ಏನ್ ಕೇಳ್ತಾ ಇದೆಯಮ್ಮ? ವಾಟ್ ಇಸ್ ದಟ್ ಯು ಆರ್ ಆಸ್ಕಿಂಗ್ ಮಿ? ಸರ್, ಬೆಳಗ್ಗೆಯಿಂದ ನಿಮ್ಮನ್ನ ನೋಡ್ತಾ ಇದ್ವಿ. ನೀವು ಬಾಡಿ ಹತ್ರ ಇದ್ದಿದ್ದು ನೋಡಿದ್ವಿ, ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದು ಕೇಳಿದ್ವಿ ಸರ್ ನಾವು. ತಾವು ಕೇಳ್ತಾ ಇರೋದು ಅರ್ಥ ಆಗ್ಲಿಲ್ಲಮ್ಮ ನನಗೆ ಗಲಾಟೆಯಲ್ಲಿ. ಏನ್ ಹೇಳಿದ್ರಿ ತಾವು? ಎಷ್ಟು ಜನ ಇದಾರೆ ಕರ್ನಾಟಕದವರು? ಡೀಟೇಲ್ಸ್ ಮಾಹಿತಿ ಇಲ್ಲಮ್ಮ, ಸಂಪೂರ್ಣ ಎಕ್ಸಾಕ್ಟ್ ಮಾಹಿತಿ ಇಲ್ಲಮ್ಮ. ಸೊ 100-150ಕ್ಕೂ ಹೆಚ್ಚು ಜನ ಇದ್ದಾರೆ, 100% ಇದ್ದಾರೆ. ಎಲ್ರು ಅಂದ್ರೆ ಈಗ ಕೆಲವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಕ್ ಪ್ರಯತ್ನ ಪಡ್ತಾ ಇದ್ದಾರೆ. ಏರ್ ಟಿಕೆಟ್ಸ್ ಡಬಲ್ ಆಗಿದೆ, ಸಪೋರ್ಟ್ ಮಾಡಿ ಅಂತ. ಬೇರೆ ಬೇರೆ ಹೋಟೆಲ್ಗಳಿದ್ದಾರಮ್ಮ. ಹೋಗಿ ಭೇಟಿ ಆಗ್ತದೇನೆ, ಎಲ್ಲರಿಗೂ ಭೇಟಿ ಆಗ್ತದೇನಮ್ಮ. ಮಾಡ್ತೀನಮ್ಮ ಆಮೇಲೆ ನಿಮಗೆ. ಥ್ಯಾಂಕ್ ಯು ಅಮ್ಮ. ನಮಸ್ಕಾರಮ್ಮ. ಓಕೆ, ಸಚಿವ ಸಂತೋಷ್ ಲಾಡ್ ಅವರು ಕೂಡ ಸದ್ಯ ಸ್ಪಾಟ್ ನಲ್ಲೇ ಇದ್ದಾರೆ. ಬೆಳಗಿನಿಂದಲೂ ಇದ್ರು. ಯಾಕೋ ನಮ್ಮ ಹತ್ರ ಇಲ್ಲಿ ಗರಂ ಆದಂಗೆ ಕಾಣಿಸ್ತಾ ಇದೆ. ವಿಲ್ ಸಿ. ಬಟ್ ಕೆಲಸಗಳಾಗ್ಲಿ. ಇದೀಗ ಫ್ಯಾಮಿಲಿಯವ್ರನ್ನು ಕೂಡ ಇಲ್ಲಿ ಕರ್ಕೊಂಡು ಬರುವಂತಹ ಕೆಲಸ, ಜೊತೆಗೆ ಬಾಡಿಯನ್ನು ಕೂಡ ಇಲ್ಲಿಗೆ ಶಿಫ್ಟ್ ಮಾಡುವಂತಹ ಕೆಲಸದಲ್ಲಿ ಅವರು ಬೆಳಗಿಂದ ಬ್ಯುಸಿ ಆಗಿದ್ರು.